ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಈ ಮನಸ್ಸಿಗೆ ಹಲವಾರು ಗುಣಲಕ್ಷಣಗಳಿದೆ. ಪ್ರಮುಖವಾಗಿ ಒಂದು ಗುಣ ಅಂತಂದರೆ, ತನಗೆ ಯಾವುದು ಸತ್ಯ ಅಂತ ತೋರ್ತದೆಯೋ ಅದನ್ನು ನಂಬತ್ತೆ, ಗಾಢವಾಗಿ ನಂಬತ್ತೆ, ಮತ್ತು ಅದನ್ನು ನಿರೂಪಿಸೋದಕ್ಕೆ, ಜಸ್ಟಿಫೈ ಮಾಡೋದಕ್ಕೆ, ಸಾಧಿಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತದೆ. ಹಾಗಾಗಿಯೇ ಮನುಷ್ಯ ತನ್ನ ಜೀವನ ನಿರ್ವಹಣೆಯ ವಿಷಯಗಳಲ್ಲಿ ಎಷ್ಟೊಂದು ಸಲ ವಾಸ್ತವವನ್ನು ಒಪ್ಪಿಕೊಳ್ಳಲು ಸಿದ್ಧವಿರುವುದಿಲ್ಲ. ತುಂಬ ಎಡವಟ್ಟು ಮಾಡಿಕೊಳ್ಳೋದೇ ಅವರು ವಾಸ್ತವವನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದ ಕಾರಣದಿಂದ. ಹಾಗಾಗಿ ಅವನೇನು ಮಾಡ್ತಾನೆ, ಮನುಷ್ಯ ತನಗಾಗ್ತಿರುವಂಥ ಕನ್ಫ್ಯೂಷನ್ನು ಮತ್ತು ಗೊಂದಲ ಇವೆಲ್ಲನೂ ಏನು ಮಾಡ್ತಾನೆ, ತನ್ನ ಮಾತಿನ ಮೂಲಕನೋ ಅಥವಾ ವರ್ತನೆಗಳ ಮೂಲಕನೋ ಪ್ರದರ್ಶನ ಮಾಡಿಬಿಡ್ತಾನೆ. ಅದಕ್ಕೊಂದು ಆರೋಗ್ಯಕರವಾದ ತಡೆ, ಹೆಲ್ದಿ ವೇನಲ್ಲಿ ಅದನ್ನು ತಡ್ಕೊಳ್ಳುವಂತಹ ಸ್ವಾಭಾವಿಕ ಗುಣ ಮನಸ್ಸಿಗೆ ಇಲ್ಲ. ಈ ವರ್ತನೆಗಳು ಒಂಥರ ರೇಡಿಯಾಕ್ಟಿವ್ ಇದ್ದಂಗೆ, ನಮ್ಮ ಬಿಹೇವಿಯರ್ ಒಂಥರ ವಿಕಿರಣಕಾರಿ. ಅಂದರೆ ಮನಸ್ಸು ತನ್ನ ಗುಣವನ್ನು ತಾನಾಗಿಯೇ ಅಡೆತಡೆ ಇಲ್ಲದೆ ಪ್ರದರ್ಶಿಸಿಬಿಡ್ತದೆ. ಅದು ಆ ಸ್ವಭಾವ ಇದೆ ಅದಕ್ಕೆ. ಆದರೆ ಅದನ್ನು ತಡೆ ಒಡ್ಡಬೇಕು ಅಂತಂದರೆ, ಆರೋಗ್ಯಕರವಾದ ತಡೆ ಒಡ್ಡಬೇಕು ಅಂತಂದರೆ ತರಬೇತಿಯನ್ನು ಹೊಂದಬೇಕು. ಕೆಲವು ಸಲ ತಡ್ಕೊಳ್ಳುತ್ತೆ ಅದು, ಏನದು ಅಂತಂದರೆ ಏನೋ ಡಿಸಾರ್ಡರ್ ಇರುತ್ತೆ ಅದಕ್ಕೆ ತಡ್ಕೊಂಡಿರ್ತಾರೆ, ಅಥವಾ ಆದರೆ ಅದು ಪ್ರಜ್ಞಾವಂತಿಕೆ ಉದ್ದೇಶಪೂರ್ವಕವಾಗಿ ತಡೆಯಲ್ಲ. ಅದು ಸುಮ್ಮನೆ ಅದು ಒತ್ತರಿಸಿಟ್ಕೊಳ್ಳೋದು ಅಷ್ಟೇ, ಅದುಮಿಟ್ಟುಕೊಳ್ಳುವಂಥ ಗುಣ ಅಷ್ಟೇ ಆಗಿರ್ತದೆ. ಆರೋಗ್ಯಕರವಾಗಿ ತಡೆಯೊಡ್ಡುವಂತಹದ್ದು ತರಬೇತಿಯಿಂದ ಸಾಧ್ಯ ಅಂತ ನಾನು ಹೇಳ್ತಾ ಇರೋದು. ಮನಸ್ಸು ಹಲವಾರು ವಿಷಯಗಳನ್ನ ವಿವೇಚನೆಯಿಂದ ವಿಶ್ಲೇಷಿಸೋಕ್ಕೆ ಆಗೋದಿಲ್ಲ, ಅನಲೈಸ್ ಮಾಡೋಕ್ಕಾಗದೇನೆ ಗೊಂದಲ ಮಾಡ್ಕೊಂಬಿಡ್ತದೆ. ಅದರಲ್ಲಿ ಪ್ರಮುಖವಾಗಿರೋದು ಅಂತಂದರೆ ಬಯಕೆ, ಆಸೆಗಳು. ಮನುಷ್ಯನ ಮನಸ್ಸನ್ನು ಪ್ರಧಾನವಾಗಿ ಮುನ್ನಡೆಸೋದೇ ಎರಡು, ಒಂದು ಆಸೆ ಮತ್ತು ಭಯ. ಈಗ ಬಯಕೆಗಳನ್ನು ನೋಡೋಣ. ಬಯಕೆ ಅದರ ಮೂಲ ಉದ್ದೇಶ ಏನು ಅಂತಂದರೆ ತೃಪ್ತಿಗೊಳ್ಳೋದು. ಯಾವುದೇ ಒಂದು ಆಸೆ ತೃಪ್ತಿಗೊಳ್ಳಬೇಕು, ತಣಿಬೇಕು. ಈ ಮಾನಸಿಕ ಪ್ರಚೋದನೆಯು ವಿಷಯಗಳಿಗೋಸ್ಕರ ಹಂಬಲಿಸಿ ಅದನ್ನು ಪಡೆಯುವ ಮೂಲಕ ಮಾನಸಿಕ ತೃಪ್ತಿಯನ್ನು ಪಡೆಯುವುದೇ ಬಯಕೆಯ ಗುರಿ ಆಗಿರ್ತದೆ. ಅಂದರೆ ಸೈಕಾಲಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್, ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಮನಸ್ಸಿಗೆ ತೃಪ್ತಿ ಆಗಬೇಕು. ಹಾಗಾಗಿ ಈ ಬಯಕೆ ಏನು ಮಾಡುತ್ತೆ, ತನ್ನ ಗುರಿ ಮುಟ್ಟೋದಕ್ಕೆ ನಾನಾ ತರಹ ಟೆಕ್ನಿಕ್ಸ್ನ ಬಳಸ್ಕೊಳ್ತಾ ಇರ್ತದೆ. ಆಮೇಲೆ ತೃಪ್ತಿ ಅನ್ನೋದು ಹಾಗೆ ಅಷ್ಟೇ, ತುಂಬ ದೀರ್ಘಕಾಲದ ಆಯಸ್ಸು ಇರೋದಿಲ್ಲ. ಕೆಲವೊಂದು ತೃಪ್ತಿ ತಕ್ಷಣವೇ ಮುಗಿದೋಗುತ್ತೆ, ಕೆಲವುಗಳೆಲ್ಲ ನಿಧಾನವಾಗಿ ಸಾಯ್ತವೆ, ಕೆಲವು ತೃಪ್ತಿಗಳು ನೆನಪುಗಳ ರೂಪ ತಾಳ್ಬಿಟ್ಟು ಮತ್ತಷ್ಟು ನಿಧಾನವಾಗಾದ್ರೂ ಹೋಗ್ತವೆ. ಒಟ್ಟಾರೆ ತೃಪ್ತಿ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಕಾಲ ಬದುಕಿರುವುದಿಲ್ಲ, ಆದರೆ ಬಯಕೆ ಮಾತ್ರ ದೀರ್ಘಾಯುಷ್ಯವಾದದ್ದು. ಇದು ಇದರ ವಿಪರ್ಯಾಸ. ಒಟ್ಟಾರೆ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ, ಬಯಕೆ ಅನ್ನೋದು ತೃಪ್ತಿಯನ್ನು ಹೊಂದಲು ಇರುವಂತಹ ಮನಸ್ಸಿನ ಮೂಲಭೂತ ಒತ್ತಾಯ ಅಥವಾ ಸೆಳೆತ. ಅದು ಒತ್ತಾಯ ಅಥವಾ ಸೆಳೆತ ಆಗಿರೋದ್ರಿಂದ ಈ ಬಯಕೆ ಅನ್ನೋದು ನಾನಾ ರೂಪಗಳಲ್ಲಿ ಮನುಷ್ಯನಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾ ಇರ್ತದೆ. ಇದೇ ನಮಗೆ ಇರಬೇಕಾದಂತಹ ಒಂದು ಮೊದಲನೆಯ ಮತ್ತು ಅಗತ್ಯವಾಗಿರುವಂತಹ ಒಂದು ಅರಿವು. ಈ ಅರಿವು ಮನುಷ್ಯನಿಗೆ ಬಂತು ಅಂತಂದರೆ, ಮನುಷ್ಯನಿಗೆ ಬಯಕೆ, ಅಗತ್ಯ ಏನು, ಕಾಮನೆ ಏನು, ಗೀಳು ಅಂದರೆ ಏನು, ವ್ಯಸನಗಳು ಅಂದರೆ ಏನು, ಇವೆಲ್ಲನೂ ಕೂಡ ಪದರವಾಗಿ ಬೇರ್ಪಡಿಸೋದಕ್ಕೆ ಆಗತ್ತೆ. ಇಲ್ಲ ಎಲ್ಲ ಪದರಗಳು ಒಟ್ಟಾಗಿ ಗಟ್ಟಿಯಾಗಿ ಬರೀ ನನಗಿಷ್ಟ, ನನಗೆ ಅದು ಬಯಕೆ ಆಗ್ತದೆ, ನನಗೆ ಆಸೆ ಆಗ್ತದೆ ಅಂತ ಅಷ್ಟೇ ಹೇಳ್ತೀವಿ. ಗಮನಿಸಿ ನೋಡಿ, ಅಗತ್ಯ ಅನ್ನುವುದು, ಕಾಮನೆ ಅನ್ನುವುದು, ಗೀಳು ಅನ್ನುವುದು, ವ್ಯಸನ ಅನ್ನುವುದು, ಅಡಿಕ್ಷನ್, ಈ ಎಲ್ಲವೂ ಕೂಡ ಮನಸ್ಸಿನ ಬಯಕೆಗಳ
ವಿಧ ವಿಧವಾದ ಪದರಗಳೇ ಆಗಿರ್ತದೆ. ನಾವು ಈಗ ಅಗತ್ಯವಾಗಿರುವ ಒಂದು ಪದರ ಇರ್ತದೆ. ಈಗ ಅಗತ್ಯ ಅನ್ನೋದೇ ಒಂದು ಪದರ, ಮನಸ್ಸಿಂದು ಆಸೆದು. ಆ ಪದರವನ್ನು ಅನಗತ್ಯವಾದ ಪದರಗಳೆಲ್ಲ ಆವರಿಸ್ಕೊಂಬಿಟ್ಟಿರ್ತದೆ. ಈ ಅನಗತ್ಯವಾಗಿರೋ ಪದರಗಳೆಲ್ಲನೂ ಆವರಿಸ್ಕೊಂಡ್ಬಿಟ್ಟು ಅಗತ್ಯವಾಗಿರುವಂತಹ ಪದರವನ್ನು ನಾಶ ಮಾಡಿಬಿಡ್ತದೆ. ಅದನ್ನು ಕ್ರೇವಿಂಗ್ ಅಂತ, ತೀವ್ರವಾದ ಬಯಕೆ ಅಂತ. ಅದು ಎಷ್ಟರ ಮಟ್ಟಿಗೆ ಅದು ಸ್ವಲ್ಪ ಅಗ್ರೆಸಿವ್ ಆಗೂ ಇರೋದ್ರಿಂದ ನಮಗೆ ಎಷ್ಟೋ ಸಲ ಅಗತ್ಯಕ್ಕೂ ಮತ್ತು ಆಸೆಗಳಿಗೂ ಕಾಮನೆಗಳಿಗೂ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ನಾವು ಎಚ್ಚರಿಕೆಯಿಂದ ಮತ್ತು ವಿವೇಚನೆಯಿಂದ ಈ ಪದರಗಳನ್ನು ಸೀಳಿ ನೋಡುವಂತಹ ಅರಿವನ್ನು ಬೆಳೆಸ್ಕೊಳ್ಬೇಕು. ಇದೊಂದು ಮಾನಸಿಕ ಸರಪಳಿ. ಈ ಸರಪಳಿಯ ಕೊಂಡಿಗಳು ಒಂಥರ ಬೆಸೆದುಕೊಂಡಿರ್ತವೆ. ಇದನ್ನು ಎಚ್ಚರಿಕೆಯಿಂದ, ಈ ತಂತ್ರಗಾರಿಕೆಯಿಂದ ಮತ್ತು ಸರಿಯಾದ ದೃಷ್ಟಿಕೋನದಿಂದ, ನಡವಳಿಕೆಗಳಿಂದ ಎಲ್ಲ ಗುರುತಿಸ್ಕೊಬೇಕು. ಮತ್ತು ಯಾವುದ್ಯಾವುದರಿಂದ ಏನೇನು ರಿಸಲ್ಟ್ ಸಿಗತ್ತೆ, ಅಗತ್ಯವನ್ನು ಪೂರೈಸ್ಕೊಳ್ಳೋದ್ರಿಂದ ಏನು ರಿಸಲ್ಟ್ ಸಿಗತ್ತೆ, ಕಾಮನೆಯನ್ನು ಪೂರೈಸ್ಕೊಳ್ಳೋದ್ರಿಂದ ಏನು ರಿಸಲ್ಟ್ ಸಿಗತ್ತೆ, ಗೀಳು ಅಥವಾ ವ್ಯಸನ ಅಥವಾ ತೀವ್ರವಾದ ಕ್ರೇವಿಂಗ್ ಇವುಗಳನ್ನು ಪೂರೈಸ್ಕೊಂಡ್ರೆ ರಿಸಲ್ಟ್ ಸಿಗುತ್ತೆ, ಇವೆಲ್ಲ ಗಮನಿಸ್ಕೊಂಡ್ರೆ ಗೊತ್ತಾಗತ್ತೆ. ಅಗತ್ಯ ಅನ್ನೋದನ್ನು ಗುರುತಿಸೋಣ. ಭೌತಿಕವಾಗಿ, ಭಾವನಾತ್ಮಕವಾಗಿ ಯಾವುದೇ ಜೀವಿಯ ಆಹಾರ, ನಿದ್ರೆ, ಆಶ್ರಯ, ಸಂಬಂಧಗಳ ಅನಿವಾರ್ಯತೆ ಇದೆಯಲ್ಲ, ಇವುಗಳನ್ನ ನಾವು ಅಗತ್ಯ ಅಂತ ಹೇಳ್ತೀವಿ. ಈ ಅಗತ್ಯ ಪೂರೈಕೆ ಆಗದೆ ಹೋದರೆ ನಮಗೆ ಸಂಕಟ ಆಗ್ತದೆ ಅಥವಾ ಯಾತನೆ ಆಗ್ತದೆ, ಬಳಲಿಕೆ ಆಗ್ತದೆ. ಈ ಬಳಲಿಕೆಯಿಂದ ನಾವು ದುರ್ಬಲಗೊಳ್ತೀವಿ. ಕೆಲವು ಸಲ ನಮ್ಮ ನಾಶಕ್ಕೂ ಕೂಡ ಕಾರಣ ಆಗ್ಬೋದು. ಈಗ ಊಟ ಇಲ್ಲದೆ ಹೋದರೆ, ಊಟ ಒಂದು ಅಗತ್ಯ, ಆಹಾರ, ನೀರು ಅಗತ್ಯ, ಗಾಳಿ ಅಗತ್ಯ, ಸಂಬಂಧಗಳು ಅಗತ್ಯ. ಇವುಗಳು ಇಲ್ಲದೆ ಹೋದರೆ ಏನಾಗುತ್ತೆ? ಹಾಗೆ ಬಯಕೆಯ ಎರಡನೇ ಪದರ ಆಸೆ, ಇದನ್ನು ಗುರುತಿಸೋದು. ಇವುಗಳಿದೆಯಲ್ಲ, ಇವುಗಳು ಗ್ಲೋರಿಫೈ ಮಾಡ್ಕೊಳ್ಳುವಂತಹ ವಿಷಯಗಳಾಗಿರುತ್ತದೆ. ಇದು ಉಳಿಯೋದಕ್ಕೆ ಕಾರಣ ಅಂತೇನಿಲ್ಲ. ಈಗ ಸರ್ವೈವಲ್ಗೋಸ್ಕರ ಅಂಥದ್ದೇನಲ್ಲ. ಉದಾಹರಣೆಗೆ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋದೊಂದು ಅಗತ್ಯ. ಇಂಥದ್ದೇ ಬಟ್ಟೆ ಬೇಕು, ಇಷ್ಟೇ ನಾನು ಗ್ರ್ಯಾಂಡ್ ಆಗಿರೋದು ಹಾಕ್ಕೊಳ್ಬೇಕು, ಈ ಬ್ರ್ಯಾಂಡಿಂದ ಆಗಿರಬೇಕು ಅಂಥದ್ದಿದೆಯಲ್ಲ, ಅದು ಹೆಗ್ಗಳಿಕೆ. ಅದೊಂದು ರೀತಿಯಲ್ಲಿ ಇದು ಎರಡನೇ ಪದರ, ಆಸೆಯ ಪದರ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಇನ್ನು ಬಯಕೆಯ ಮೂರನೆಯ ಪದರ ಕಾಮನೆ, ಲಸ್ಟ್ ಅಥವಾ ಗೀಳು ಅನ್ನೋದು. ಅಥವಾ ಅದೇನದು ಅಂತಂದರೆ ತಾನಾಗಿ ಪುನರಾವರ್ತನೆ ಆಗುವಂತಹ ಆಲೋಚನೆಗಳು. ಒಂಥರ ಕ್ರೇವಿಂಗ್ ಉಂಟಾಗ್ತದೆ, ಕಡು ಬಯಕೆಗಳು ಉಂಟಾಗ್ತಾ ನಮ್ಮಲ್ಲಿ ಒತ್ತಡ ಮತ್ತು ಆತಂಕನ ಉಂಟು ಮಾಡೋದು ಇದ್ರ ಕೆಲಸ. ಅಂತಹ ಒತ್ತಡ ಮತ್ತು ಆತಂಕದಿಂದ ಹೊರಗಡೆಗೆ ಬರೋದಕ್ಕೆ ಈ ಪುನರಾವರ್ತಿತ ನಡವಳಿಕೆಗಳು ಕೂಡ ತಲೆದೋರ್ತಾ ಇರ್ತದೆ. ಅಂದರೆ ಇದನ್ನೇ ಲಸ್ಟ್ ಅಂತ ಹೇಳೋದು ಅಥವಾ ಒಬ್ಸೆಷನ್ ಅಂತ ಹೇಳೋದು. ಇದರಲ್ಲಿ ನಮಗೆ ಅಪಾಯ ಆಗುವಂತಹ ಸಾಧ್ಯತೆಗಳು ಇರ್ತದೆ. ಈ ರಿಸಲ್ಟ್ ಅಪಾಯದ ಸಾಧ್ಯತೆಗಳಿರೋದ್ರಿಂದ ನಾವೇನು ಮಾಡಬೇಕು, ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಬಯಕೆಯ ಕೊನೆಯ ಮತ್ತು ಅಪಾಯಕಾರಿಯಾಗಿರುವ ಎಲ್ಲ ಸಾಧ್ಯತೆಗಳನ್ನು ಹೊಂದಿರುವ ಪದರ ಅಂತಂದರೆ ಅಡಿಕ್ಷನ್, ವ್ಯಸನ. ವ್ಯಕ್ತಿ ತನ್ನ ತೃಪ್ತಿಗಾಗಿ ವಸ್ತುವನ್ನು ಅಥವಾ ವರ್ತನೆಗಳನ್ನು ವಿಪರೀತವಾಗಿ ಅವಲಂಬಿಸೋದಿದೆಯಲ್ಲ, ಡಿಪೆಂಡ್ ಆಗೋದು ಈ ವ್ಯಸನದ ಮುಖ್ಯವಾದ ಗುಣ. ಈಗ ಮಾದಕ ವಸ್ತುಗಳು, ಲೈಂಗಿಕತೆ, ಜೂಜು, ಅಹಂಕಾರದ ನಡವಳಿಕೆಗಳು, ವ್ಯಕ್ತಿಗಳು, ಈ ಥರದ್ದೆಲ್ಲ ವಿಷಯಗಳನ್ನ ನಾವು ಈ ವ್ಯಾಪ್ತಿನಲ್ಲಿ ಗಮನಿಸ್ಬೋದು. ಇದು ಒಂದು ಅಂತಿಮ ರೂಪ, ಅಂದರೆ ಕಾಮನೆ ಮತ್ತು ಗೀಳಿಂದ ಅಂತಿಮ ರೂಪ. ನರ, ಮೆದುಳು ಮೇಲೆಲ್ಲ ಪ್ರಭಾವ ಬೀರಿ ಅವುಗಳ ಮೂಲಕವೇ ರೂಢಿಗೊಂಡು ತನ್ನ ತಾನೇ ನಾಶಪಡಿಸ್ಕೊಳ್ಳೋಷ್ಟ್ರ ಮಟ್ಟಿಗೆ ಇದು ತನ್ನ ಇರುವನ್ನ ಗಟ್ಟಿಗೊಳಿಸ್ಕೊಳ್ತಾ ಹೋಗ್ತದೆ. ಈ ವ್ಯಸನ ಅಂತ ಅನ್ನೋದು ತನ್ನನ್ನೇ ತಾನು ನಾಶಗೊಳಿಸ್ಕೊಳ್ಳುವಂಥದ್ದು. ಹಾಗಾಗಿ ಒಬ್ಬ ವ್ಯಕ್ತಿ ತನ್ನ ಅರಿವಿನ ಪರಿಧಿಯಲ್ಲಿ ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸವೇ, ಈಗ ನನಗೆ ಅದು ಇಷ್ಟ, ನನಗೆ ಅದು ಬಯಕೆ ಆಗಿದೆ ಅಂತಂದರೆ ಇದು ಯಾವ ಪದರದ್ದು ಅಂತ ನೋಡ್ಕೊಳ್ಬೇಕು. ಈ ವಿವೇಚನೆ ಉಂಟಾದರೆ ಎಷ್ಟೋ ಪ್ರಮಾದಗಳನ್ನು ತಡಿಬಹುದಾಗಿರ್ತದೆ ಮತ್ತು ಅನಗತ್ಯವಾಗಿರುವಂತಹ ಒಳಗಿನ ಮತ್ತು ಹೊರಗಿನ ಎರಡೂ ಸಂಘರ್ಷವನ್ನು ಇಲ್ಲವಾಗಿಸ್ಕೊಳ್ಬಹುದಾಗಿರ್ತದೆ. ಸಂಬಂಧ
ಅಗತ್ಯವಾದದ್ದು. ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಅಂತ ನಾವು ಏನನ್ನ ಗುರುತಿಸ್ತೇವೆಯೋ ಅವುಗಳು ನಮ್ಮಲ್ಲಿ ಒತ್ತಡವನ್ನು, ಆತಂಕವನ್ನು ತರುವಂಥದ್ದು. ಇದು ನಮ್ಮ ಅಗತ್ಯವೋ, ಕಾಮನೆಯೋ, ಗೀಳು, ವ್ಯಸನವೋ ನೋಡ್ಕೊಳ್ಬೇಕು. ಆಹಾರ ನಮ್ಮ ಅಗತ್ಯ. ಆದರೆ ನನಗೆ ಅಂಥ ಆಹಾರ ಬೇಕು, ಈ ಮಸಾಲೆ ಸಿಕ್ಕಾಪಟ್ಟೆ ಇರಬೇಕು, ಎಣ್ಣೆ ಸಿಕ್ಕಾಪಟ್ಟೆ ಇರಬೇಕು, ನನಗೆ ರುಚಿಗೆ ಇದೇ ಬೇಕು. ಇದು ನಮ್ಮ ಒಬ್ಸೆಷನ್, ವ್ಯಸನವೋ ಅಥವಾ ಗೀಳು, ಇದನ್ನು ನಾವು ನೋಡ್ಕೊಳ್ಬೇಕು. ಹಾಗೆಯೇ ನಮ್ಮ ಒಂದು ಅರಿವು ಬಹಳ ನೇರವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ಗುರುತಿಸ್ಕೊಳ್ಬೇಕು. ಯಾವುದು ಅರಿವು, ಯಾವುದು ಅಗತ್ಯ ಮತ್ತು ಯಾವುದು ಬಯಕೆ, ಆಸೆಗಳು, ವ್ಯಸನಗಳು. ಈ ಬೇರೆ ಬೇರೆ ಪದರಗಳಲ್ಲಿ ಯಾವ ಪದರಗಳಲ್ಲಿ ನಮ್ಮ ಬಯಕೆ ನಿಂತಿದೆ ಅನ್ನೋದನ್ನು ಗುರುತಿಸ್ಕೊಳ್ಬೇಕು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.